ಯಾಕೆಂದರೆ ಯಾವುದೇ ಕಾರಣಕ್ಕೂ ಒಂದು 35,000 ಓಟು 38,000 ಓಟು ನಮ್ಮಲ್ಲಿ ಇದೆ, ನಮ್ಮ ಕೈಯಲ್ಲಿದೆ. ದುಡಿತಕ್ಕಂಥ ಪಕ್ಷದ ಮುಖಂಡರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಅವರನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಅವರಿಗೆ ಆಗು ಹೋಗಲಿಕ್ಕೆ ಸ್ಪಂದಿಸ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಇವತ್ತೇನು ತಾವು ಸಿರಾ ತಾಲೂಕಿನಿಂದ ಬಂದು ನನ್ನ ನಿವೃತ್ತಿ ಸಮಯದಲ್ಲಿ ನನಗೆ ಅಭಿನಂದನೆ ಮಾಡಿದ್ದೀರಿ. ಅದಕ್ಕೆ ನಾನು ತಮ್ಮೆಲ್ಲರಿಗೂ ಚಿರಋಣಿಯಾಗಿದ್ದೇನೆ. ಬಹುಶಃ ನಾನು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದವನು. ಸುಮಾರು ವರ್ಷ ನಮ್ಮ ಪಕ್ಷದ ವರಿಷ್ಠರು ಹಿರಿಯರಾಗಿರ್ತಕ್ಕಂಥ ದೇವೇಗೌಡರು, ಅದೇ ರೀತಿಯಾಗಿ ಕೂಡ ಸುಮಾರು 1977ನೇ ಇಸ್ವಿಯಿಂದ ರೇವಣ್ಣವ್ರ ಹತ್ರ ಒಡನಾಡಿಯಾಗಿ ಕೆಲಸ ಮಾಡಿದ್ದೆ. ತದನಂತರವಾಗಿ ಕುಮಾರಸ್ವಾಮಿ ಅವ್ರ ಹತ್ರನೂ ಕೂಡ ಅವರು MP ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಅವರೊಟ್ಟಿಗೆ ಕೆಲಸ ಮಾಡಿದ್ದೇನೆ. ಬಹುಶಃ ಅವರ ಒಡನಾಟದಲ್ಲಿ ನಾನು ಕೂಡ ಎಲ್ಲೋ ಒಂದು ಕಡೆ ಅವರೊಂದಿಗೆ ಬೆರೆತು ಅವ್ರ ಕುಟುಂಬದಲ್ಲಿ ಕೂಡ ಆಗುವಗಳಲ್ಲಿ ಕೂಡ ನಾನು ಕೂಡ ಭಾಗಿಯಾಗಿದ್ದೇನೆ. ಈ ದೃಷ್ಟಿನಲ್ಲಿ ಕೂಡ 1918ರಲ್ಲಿ ನನ್ನನ್ನು ಕೂಡ ಶಾಸಕರಾಗಿ, ವಿಧಾನ ಪರಿಷತ್ ಶಾಸಕರಾಗಿ ಕೂಡ ನಾಮನಿರ್ದೇಶನ ಮಾಡಿದರು. ಇನ್ನು ಸಿರಾ ತಾಲೂಕಿಗೆ ಸಂಬಂಧಪಟ್ಟಂತೆ ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ನಿಜವಾಗಿ ಸಿರಾ ತಾಲೂಕು ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ. ಅಲ್ಲಿ ಉಗ್ರೇಶ್ ಆಗ್ಬೋದು, ಸತ್ಯಪ್ರಕಾಶ್ ಆಗ್ಬೋದು, SR ಗೌಡ ಆಗ್ಬೋದು, ಅಥವಾ ತಿಪ್ಪೇಸ್ವಾಮಿ ಆಗ್ಬೋದು, ರಾಮು ಆಗ್ಬೋದು, ರಾಘಣ್ಣ ಆಗ್ಬೋದು, ನಾಗರಾಜ ಆಗ್ಬೋದು, ಮುದುಮಡಿ ರಂಗಸ್ವಾಮಿ ಆಗ್ಬೋದು, ನೀವು ಯಾರಿಂತೂ ಕೂಡ ಗೆಲ್ಲಬಹುದು. ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂತಹ ಒಂದು ಕ್ಷೇತ್ರ. ಅದನ್ನ ನಾವು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು, ಯಾವ ರೀತಿಯಾಗಿ ಪಕ್ಷವನ್ನು ಸಂಘಟನೆ ಮಾಡ್ಕೊಳ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂತಹ ಅಂಶ. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಒಂದು 35,000 ಓಟು 38,000 ಓಟು ನಮ್ಮಲ್ಲಿ ಇದೆ, ನಮ್ಮ ಕೈಯಲ್ಲಿದೆ. ದುಡಿತಕ್ಕಂಥ ಪಕ್ಷದ ಮುಖಂಡರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಅವರನ್ನ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಅವರಿಗೆ ಆಗು ಹೋಗಲಿಕ್ಕೆ ಸ್ಪಂದಿಸ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಈ ದೃಷ್ಟಿಯಲ್ಲಿ ಕೂಡ ನಾನು ಸಾಕಷ್ಟು ಬಾರಿ ನಿಮಗೆ ಹೇಳಿದ್ದೇನೆ. ಇದರಲ್ಲಿ ನಾನು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾಗ ಬಂತು. ರಂಗಸ್ವಾಮಿ ಕೂಡ 2-3 ಸಾರಿ ಬಂದಾಗ ಹೇಳಿದ್ರು, ಸುಮ್ಮನೆ ಬರೀ ಗ್ರಾಂಟ್ಸಿಗೆ ಬರ್ತೀರಿ, ನೀವು ಕೆಲಸ ಮಾಡ್ತಾ ಇಲ್ಲ, ಪಕ್ಷವನ್ನು ನೀವು ಸಂಘಟನೆ ಮಾಡಿ. ಇದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಎಲ್ಲಿ ಬೇರೆ ಯಾವ ತಾಲೂಕಿನಲ್ಲೂ ಸಿಕ್ಕೋದಿಲ್ಲ ನಿಮಗೆ, ಯಾರು ಕೂಡ ಪಕ್ಷದ ಕಚೇರಿ ಮಾಡಿ, ವಾರಕ್ಕೊಂದು, ತಿಂಗಳಿಗೊಂದು ಸಭೆ ಮಾಡಿ, ನೋಡೋಣ ಏನಾಗ್ತಾರೆ ನೋಡೋಣ. ಆಮೇಲೆ ಬೇರೆ ವರ್ಗದ ಜನ ನಾವು ಕೈ ಹಿಡಿಬೇಕು. ಯಾಕಂದ್ರೆ ನಾವೇ ಗುಂಪು ಮಾಡಿ ಇಷ್ಟೇ ಜನ ಇಷ್ಟೇ ಓಟ್ ಬರ್ತಾರೆ, ಅಥವಾ 15,000 ಓಟ್ ಜಾಸ್ತಿ ಬರ್ಬೋದು. ಯಾರು ಬರ್ತಾ ಇಲ್ವೋ, ಯಾರು ನಮ್ಮ ಪಕ್ಷದ ಒಟ್ಟಿಗೆ ಇಲ್ವೋ, ಆ ಜನನ ಕೂಡ ನಾವು ಜನಾಂಗವನ್ನು, ಸಮುದಾಯನ ನಾವು ಹಿಡಿಬೇಕಾಗ್ತದೆ. ಈ ದೃಷ್ಟಿನಲ್ಲಿ ಕೂಡ ನಾನು ನಿಮ್ಗೆ ಹೇಳಿದ್ದು. ಇದಕ್ಕೆ ಸದಸ್ಯರ ನೋಂದಣಿ ಅಭಿಯಾನ ನಮ್ಗೆಲ್ಲರಿಗೂ ಕೂಡ ಇವತ್ತು ಬೆಳಗ್ಗೆ, ನಿನ್ನೆ ರಾತ್ರಿನೂ ಫೋನ್ ಮಾಡಿದ್ರು, ದೊಡ್ಡವರು ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರು, ರಿಟೈರ್ ಆಗ್ತೀರಿ ಅಂತ ಸುಮ್ಮನೆ ಕೂರ್ಬೇಡ್ರಿ, ಪಕ್ಷ ಯಾರು ನೋಡ್ತಾರೆ, ಪಕ್ಷ ನಾನು ನೋಡೋಕ್ಕಾಗ್ತಾ ಇಲ್ಲ, ಕುಮಾರಸ್ವಾಮಿ ನೋಡೋಕ್ಕಾಗ್ತಾ ಇಲ್ಲ, ನೀವು ನೋಡಿ ಅಂತಲ್ಲ, ಎಲ್ಲರನ್ನು ಒಗ್ಗೂಡಿಸ್ಬೇಕು, ಮೀಟಿಂಗ್ ಕರಿಬೇಕು, ಆ ಕೆಲಸ ಮಾಡೋರು ಯಾರಿದ್ದೀರಿ, ಸುಮ್ಮನೆ ರಿಟೈರ್ಡ್ ಆಗಬೇಡಿ, ರಿಟೈರ್ಡ್ ಕೂತ್ಕೋಬೇಡಿ ಅಂತಿಲ್ಲ. ಸರ್ ಮಾಡ್ತೀನಿ, ನಾನು ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಇಟ್ಕೊಂಡೆ ಮಾಡ್ತಿದ್ದೀವಿ, ಹಾಗೆ ಹೀಗೆ ಅಂತಕ್ಕಂಥದ್ದು. ಈ ಮಧ್ಯೆ ಕೂಡ ಕುಮಾರಸ್ವಾಮಿ ಅವರು ನಮ್ಗೆ ಇಲ್ಲಿದ್ರೆ ಚೆನ್ನಾಗಿತ್ತು. ಕುಮಾರಸ್ವಾಮಿ ಅವರು ಒಂದು ವಿಧದಲ್ಲಿ ಕೂಡ ನಮ್ಮ ಪಕ್ಷದ ಸಂಘಟನೆ ದೃಷ್ಟಿಯಲ್ಲಿ ಕುಮಾರಸ್ವಾಮಿ ಅವರು ಬೇಕಾಗಿತ್ತು ನಮಗೆ. ಯಾಕೆಂದರೆ ಬೇರೆ ಯಾರು ಇಲ್ಲ ನಮಗೆ. ನಮ್ಮ ಪಕ್ಷ ಯಾವ ರೀತಿ ಇದೆ ಅಂದರೆ, ಆ ಕುಟುಂಬದಲ್ಲಿ ಯಾರಾದರೂ ಇದ್ದರೆ ನಾವು ಮುಂದಿಟ್ಕೊಂಡು ನಾವೆಲ್ಲ ದುಡಿಬೇಕಾಗುತ್ತೆ. ನಮಗೇನು ದುಡಿತೀವಿ ಅಂದಮೇಲೆ ನಮ್ಮನ್ನು ಯಾರು ಕಡೆಗಣೆ ಮಾಡ್ತಕ್ಕಂಥದ್ದು ಅಥವಾ ನಮ್ಮಂತ ತಿರಸ್ಕಾರ ಮಾಡ್ತಕ್ಕಂಥ ಯಾರು ಇಲ್ಲ. ಬಟ್ ಏನಂತ ಹೇಳಿದರೆ, ಅವರು ಈ ಪಕ್ಷದಲ್ಲಿ ಸುಮಾರು ದೇವೇಗೌಡರು 50-60 ವರ್ಷದಿಂದ ಕೂಡ ಈ ಪಕ್ಷದಲ್ಲಿ ಇದ್ದಾರೆ. ತನ್ನದೇ ಆದಂಥ ವರ್ಚಸ್ಸು, ಛಾಯೆಯನ್ನು ಕೂಡ ರೂಪಿಸಿದ್ದಾರೆ. ಇದರ ದೃಷ್ಟಿಯಲ್ಲಿ ಕುಮಾರಸ್ವಾಮಿ ಅವರು ಕೂಡ 2 ಸಾರಿ ಮುಖ್ಯಮಂತ್ರಿಗಳಾಗಿ, ರೇವಣ್ಣವರು PWD ಮಿನಿಸ್ಟರ್ ಆಗಿ, ಇತ್ತೀಚಿನ ರಾಜಕೀಯ ಬಿಟ್ಟುಬಿಡಿ, ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದೆ. ಜನಗಳಲ್ಲಿ ಎಲ್ಲೋ ಒಂದು ಭಾವನೆ ಇದೆ, ಈ ಕುಟುಂಬದ ಸದಸ್ಯರುಗಳು ಏನಾದರೂ ಮುಖ್ಯಮಂತ್ರಿಗಳಾದರೆ, ಮಂತ್ರಿಗಳಾದರೆ ಈ ರಾಜ್ಯದ ಅಭಿವೃದ್ಧಿಗೆ ಕೊಡ್ತಾರೆ ಅಂತಕ್ಕಂಥ. ಯಾಕಂದರೆ ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಹಲವಾರು ಕಾರ್ಯಗಳು, ಮೊದಲನೇ ಬಾರಿಗೆ ಗ್ರಾಮ ವಾಸ್ತವ್ಯ ಇರಬಹುದು, ಆ ಸಮಯದಲ್ಲಿ ಆಗಿರ್ತಕ್ಕಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಇರಬಹುದು, 2ನೇ ಬಾರಿ ಸಾಲ ಮನ್ನಾ, ಆಮೇಲೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ. ಯಾವಾಗಲೂ ನಾವು ಹೇಳೋದು, ನಾನು ಹೇಳ್ತಿದ್ದೆ ಸಿದ್ದರಾಮಯ್ಯನವರಿಗೆ ಬೆಳಗಾವಿ ಸೆಷನ್ನಲ್ಲಿ, ಸಾಲ ಮಾಡೋಕ್ಕೆ ಎದುರ್ಕೋತೀರಿ ನೀವು, ಸಾಲ ಮಾಡಿ ಎದುರು ಬೇಡಿ, ನಿಮ್ಗೆ ಗ್ಯಾರಂಟಿ ಬಗ್ಗೆ ನಮ್ದೇನು ತಕರಾರಿಲ್ಲ. ನಾವು
ನೀವು ಮಾಡಿ, ಸಾಲ ಮಾಡಿ, ಅಭಿವೃದ್ಧಿ ಇದನ್ನು ಮೂಲಭೂತ ಸೌಕರ್ಯ ಕಲ್ಪನೆ ಮಾಡಿ. ನೀವು ಬಂದಮೇಲೆ ಒಂದು ಬಾಡ್ಲಿ ರಸ್ತೆ ಮೇಲೆ ಒಂದು ಬಾಡ್ಲಿ ಮಣ್ಣು ಕೂಡ ಹಾಕ್ಲಿಲ್ಲ, ಏನಿಲ್ಲ, ಆ ರೀತಿಯಾಗಿದೆ. ಜನ ಮಾತಾಡ್ತಾರೆ. ಅಭಿವೃದ್ಧಿಗೆ ಗಮನ ಕೊಡಬೇಕು. ಯಾವ ಸರ್ಕಾರ ಅಭಿವೃದ್ಧಿ ಗಮನ ಕೊಡ್ತದೆ, ಇಲ್ಲದೆ ಇರ್ಬೋದು, ನಮಗೆ ಬಹುಮತ ಬರದೇ ಇರ್ಬೋದು, ಬಟ್ ನಮ್ಮನ್ನು ಬಿಟ್ಟು ಯಾರು ರಾಜಕೀಯ ಮಾಡೋಕ್ಕಾಗಲ್ಲ. ಆ ಮಟ್ಟಕ್ಕೆ ಹೋಗಬೇಕು. ಆ ದೃಷ್ಟಿನಲ್ಲಿ ನೀವು ದಯಮಾಡಿ ತಪ್ಪು ತಿಳಿಬೇಡಿ. ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ನಿಮಗೆ ಮಾತ್ರ ಭಾರಿ ಪ್ರಮುಖವಾಗಿ ಮುಖ್ಯ ಆಗಿದೆ. ನಿಮಗೆ ಕನಿಷ್ಠ ಒಂದು 3-4 ಕ್ಷೇತ್ರ ನಾವು ಕೈಲಿ ಹಿಡಿದಿದ್ರೆ ಭಾರಿ ಕಷ್ಟ ಆಗ್ತದೆ. ಒಂದು ಯಾರೇ ಆಗ್ಬೋದು, ಅದಕ್ಕೆ ಯಾರೇ ಅಭ್ಯರ್ಥಿಯಾಗಿ 28ಕ್ಕೆ ಅಭ್ಯರ್ಥಿಯಾಗಿ ನಿಂತು ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡ್ತೀರಿ, ನೀವುಗಳಿಗೆ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಆ ದೃಷ್ಟಿಯಲ್ಲಿ ಕೂಡ ಕೆಲಸ ಮಾಡಿ. ನಾವು ಏನು ಶಿರಾ ತಾಲೂಕಿಗೆ ಹೇಳ್ತೀನಿ, ಅದು ತುಮಕೂರು ಜಿಲ್ಲೆ ಪೂರ ಅನ್ವಯ ಆಗ್ತಾರೆ, ಇಡೀ ರಾಜ್ಯಕ್ಕೂ ಕೂಡ ಅನ್ವಯ ಆಗ್ತಾ ಇದೆ. ಈಗ ಪ್ರತಿ ಬಾರಿ ಕೂಡ ಸಭೆಯಲ್ಲಿ ಕೂಡ ಏನು ಚರ್ಚೆ ಮಾಡಬೇಕಾದ್ರೆ ನಾನು ಈ ವಿಷಯನ ನಾನೇನು ಭಾಷಣ ಮಾಡೋಕ್ಕೆ ಹೋಗಿದ್ರು ಕೂಡ ಈ ವಿಷಯವನ್ನು ನಾನೇ ಒಂದು ಸಭೆಯಲ್ಲಿ ಚರ್ಚಿಸಬೇಕಾದ ವಿಷಯಗಳು ಏನಂತೇಳಿ ಲಿಸ್ಟ್ ಮಾಡ್ತೀನಿ. ಯಾರು ಕೇಳೋದಿಲ್ಲ ನಾನು, ಯಾಕೆಂದ್ರೆ ನಾನು ಮಾಡಿದ್ದೇನೆ ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷಕ್ಕೆ ಆಗ್ತಕ್ಕಂಥದ್ದು ಮತ್ತು ಪಕ್ಷದಲ್ಲಿ ಪ್ರಮುಖರು ಯಾವ ರೀತಿಯಾಗಿ ಇದಕ್ಕೆ ಸಿದ್ಧತೆ ಆಗಿರಬೇಕನ್ನೋ ದೃಷ್ಟಿಯಲ್ಲಿ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಹೇಳ್ತೇನೆ. ಆಮೇಲೆ ತಯಾರು ಮಾಡಿರ್ತೀನಿ, ಒಂದ್ಸರಿ ತೋರಿಸ್ತೀನಿ, ದೊಡ್ಡವ್ರಿಗಾಗಲಿ ಕುಮಾರನವ್ರಿಗಾಗಲಿ ಹೇಳ್ತೇನೆ, ಈ ಥರ ಮಾಡಿದ್ದೀನಿ, ಈ ಸಬ್ಜೆಕ್ಟಲ್ಲಿ ಚರ್ಚೆ ಮಾಡ್ತೇನೆ ಅಂತ ನಾನು ಕೂಡ. ಅದರಿಂದ ದಯಮಾಡಿ ಪಕ್ಷನ ನೀವೆಲ್ಲರೂ ತಿಳ್ಕೊಳ್ಳಿ ಅಷ್ಟೇನೆ. ನೀವು ನಾವೆಂಥದ್ದು ಮಿಸ್ ಕಾಲ್ ಕೊಟ್ಟು ಮೆಂಬರ್ಶಿಪ್ ಮಾಡ್ತೀವಿ, ಅವೆಲ್ಲ ಬೇರೆ. ಚುನಾವಣೆ ಬಂದಾಗ ನಮಗೀಗ ಪ್ರತಿಯೊಂದು ತಾಲೂಕ್ ಪಂಚಾಯತಿನಲ್ಲಿ ಮತ್ತು ಆಮೇಲೆ ವಾರ್ಡ್ಗಳಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ನಮಗೆ ಜನ ಬೇಕು. ಬೂತ್ ಮಟ್ಟದಲ್ಲಿ ಮತ ಮಟ್ಟದಲ್ಲಿ ಜನ ಬೇಕಾಗಿದ್ದಾರೆ, ಕಾರ್ಯಕರ್ತರು ಬೇಕಾಗಿದ್ದಾರೆ. ಈ ದೃಷ್ಟಿನಲ್ಲಿ ನೀವು ಮಾಡಿ. ನಿಜವಾಗಿ ಹೇಳ್ತೇನೆ, ಸತ್ಯಪ್ರಕಾಶ್ ಅವರೇ, ಉಗ್ರೇಶ್ ಅವರೇ, ದಯಮಾಡಿ ಗಮನದಲ್ಲಿ ಇಟ್ಕೊಳ್ಳಿ. ಇಂತಹ ತಾಲೂಕು, ಇಂತಹ ವಿಧಾನಸಭಾ ಕ್ಷೇತ್ರ ನಿಮ್ಗೆ ಎಲ್ಲಿ ಸಿಕ್ಕಲ್ಲ. ನಿಮ್ಗೆ ಎಲ್ಲಿ ಕೂಡ ದೊರಕಲ್ಲ, ಏನೂ ಇಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಕೂಡ ಇತ್ತೀಚೆಗೆ ಸ್ವಲ್ಪ ಪಕ್ಷದ ಕೆಲಸದ ಒತ್ತಡ ನನ್ನ ಮೇಲೆ ಜಾಸ್ತಿ ಆಗಿದೆ. ನಾನು ಹೆಚ್ಚಿಗೆ ಬರೋಕ್ಕಾಗ್ತಿಲ್ಲ. ಆಮೇಲೆ ನೀವು ಕೂಡ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಈ ದೃಷ್ಟಿನಲ್ಲಿ. ಅದಕ್ಕೋಸ್ಕರ ನಾನು ಬರೋಕ್ಕೋಸ್ಕರವಾಗಿ ಇನ್ನೂ ಜಾಸ್ತಿ ಇದು ಕೆಲಸ ಕಾರ್ಯ ಒತ್ತಡ ಜಾಸ್ತಿ ಆಗ್ಬೋದು, ಅನ್ಯತಾ ಭಾವಿಸಬೇಡಿ. ಇನ್ನೂ ಏನೋ ಕೆಲವೊಂದು ವ್ಯವಸ್ಥೆನೂ ಕೂಡ ಮಾಡೋ ರೀತಿಯಲ್ಲಿ ದೊಡ್ಡವರು ಬೆಳಿಗ್ಗೆ ಮಾತಾಡಿದರು ನನಗೆ. ಆ ರೀತಿ ಮಾಡೋ ವ್ಯವಸ್ಥೆ ಮಾಡ್ಕೋತೀವಿ. ನನ್ನ ಕೈಲಾದಷ್ಟು ಕೆಲಸ ಮಾಡ್ತೀನಿ. ಒಂದು ವೇಳೆ ಶಿರಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದೊಡ್ಡವರಿಂದಲೋ ಅಥವಾ ಕುಮಾರನಿಂದಲೋ ಶಿಫಾರಸು ಪತ್ರ ಬೇಕು ಅಥವಾ ಅವ್ರ ಕಡೆಯಿಂದ ಫೋನ್ ಮಾಡಿಸ್ಬೇಕು ಅಂದ್ರೆ ಮಾಡ್ಸೋಣ. ಬಟ್ ನೀವು ಸಕ್ರಿಯವಾಗಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿ. ಈ ದೃಷ್ಟಿಯಲ್ಲಿ ಯಾವುದಾದ್ರು ಕೂಡ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಏನೇ ನಿಮ್ಮದು ಸಂಘಟನೆ ಬಗ್ಗೆ, ಬಲವರ್ಧನೆ ಬಗ್ಗೆ ಕೆಲಸ ಕಾರ್ಯ ಇದ್ದರೆ ದಯಮಾಡಿ ಕಾರ್ಯಕ್ರಮಗಳನ್ನು ಕರೀರಿ. ನಾನು ಸಾಕಷ್ಟು ಎಷ್ಟು ಮಟ್ಟಿಗೆ ಬಂದು ಹೋಗ್ಬೇಕು ಅಷ್ಟು ಬರ್ತೀನಿ, ಎಲ್ಲಿ ಹೋಗೋದಿಲ್ಲ. ಮತ್ತು ಬಾಕಿ ರೀತಿಯಲ್ಲಿ ಕೂಡ ನೋಡೋಣ. ನಮ್ಮಲ್ಲಿ ಕೂಡ 7-8 ಜನ ನಮ್ಮ ಇನ್ನೂ ಉಳ್ಕೊಂಡಿರ್ತಕ್ಕಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಅವ್ರ ಕಡೆಯಿಂದ ಏನೆಲ್ಲ ನಾವು ಸಹಾಯ ಪಡಿಬೋದು. ನನ್ನ ಸ್ವಶಕ್ತಿ ಮೇಲೆ ಏನಾದರೂ ಕೂಡ ಸಹಾಯ ಸಿಕ್ಕೋದಾದ್ರೆ ಅದನ್ನು ಕೂಡ ನನಗೇನು ವೈಯಕ್ತಿಕವಾದಂಥ ಯಾವುದೇ ಇಲ್ಲ, ಅದನ್ನು ತಾಲೂಕಿಗೆ ಕೊಡ್ತೀನಿ. ಈ ದೃಷ್ಟಿಯಲ್ಲಿ ಹೇಳಿ ನೀವೆಲ್ಲ ಕೂಡ ಮೊಟ್ಟ ಮೊದಲನೇದಾಗಿ ನಾವೆಲ್ಲರೂ ಕೂಡ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಸಕ್ರಿಯವಾಗಿ ಕಾನ್ಸಂಟ್ರೇಷನ್ ಮಾಡಿ ಅಲ್ಲಿ ಸಾಕಷ್ಟು ರೀತಿಯಲ್ಲಿ ನಾವು ಸೀಟುಗಳನ್ನು ತೆಗೆದುಕೊಳ್ಳೋಣ. ಕೆಲವೊಂದು ಸಂದರ್ಭದಲ್ಲಿ ಭೇದ ಭಾವಗಳು ಆಗ್ಬೋದು. ಸೀಟ್ ಹಂಚಿಕೆಯಲ್ಲಿ ಏನಾದರೂ ಒಬ್ಬರು ಸಿಕ್ಕಿದ್ರೆ ಮತ್ತೊಬ್ಬರು, ಯಾರನ್ನೂ ಕೂಡ ಪಕ್ಷದಿಂದ ಹೊರಗಡೆ ಕಳಿಸತಕ್ಕಂಥ ಇದನ್ನು ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಕಾರ್ಯಕರ್ತರು ಕೂಡ ದಯಮಾಡಿ ಪಕ್ಷದಿಂದ ಹೊರಗಡೆ ಹೋಗಿದಾಗ ನೋಡ್ಕೊಳ್ಳಿ. ಅವ್ರಿಗೇನಾದರೂ ನಮ್ಮ ಇತಿಮಿತಿಲಿ ಏನು ಸಹಾಯ ಮಾಡುವುದನ್ನೆಲ್ಲ ಮಾಡೋಣ ಮುಂದಿನ ದಿನಗಳಲ್ಲಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ, ನಾವು ಕೂಡ ಜಿಲ್ಲಾ ಮಟ್ಟದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಕೂಡ ಒಂದು 6-7 ಕ್ಷೇತ್ರದಲ್ಲಿ ನಾವು ಗೆಲ್ಲೇಬೇಕು. ಏನಾದರೂ ಮಾಡಿ ಕನಿಷ್ಠ ಒಂದು ಮಾಡಲೇಬೇಕಾಗ್ತದೆ. ಆಮೇಲೆ ನಮಗೂ ಕೂಡ BJP ಸಪೋರ್ಟ್ ಇರ್ತದೆ, ಅಲ್ಲಿ ಅದಿಲ್ಲ ಅಂತಿಲ್ಲ. ಇನ್ನು ಶಿರಾ, ಮಧುಗಿರಿ, ಪಾವಗಡ ಮತ್ತು ಆಮೇಲೆ ಕೊರಟಗೆರೆ, ಏನು ಮಧುಗಿರಿ ಸಬ್ ಡಿವಿಷನ್ ಇದೆ, ನಮ್ಮದೇ ಕ್ಷೇತ್ರಗಳು 4 ನಮ್ಮದೇ ಇರ್ತಕ್ಕಂಥದ್ದು. ಬೇಕಾದ್ರೆ ತಿಪ್ಟೂರೋ ಮತ್ತೊಂದು ಎಲ್ಲಾದರೂ ತುಮಕೂರು ಗ್ರಾಮಾಂತರ, ತುಮಕೂರು ನಗರನೋ, ಗುಬ್ಬಿನೋ ಬೇಕಾದ್ರೆ ನಾವು ಅವ್ರಿಗೇನು ಬೇಕಾದ್ರೆ ಮಾಡಬಹುದು. ಏನು ಉಳಿಕೆ ಕ್ಷೇತ್ರಗಳಲ್ಲಿ ಇದ್ದಾವೆ ನಾವು ಗೆಲ್ಲಬೇಕಾಗ್ತದೆ. ಈ ದೃಷ್ಟಿಯಲ್ಲಿ ನೀವುಗಳು ಏನೇನು ಇದ್ದೀರಿ ಶಿರಾ ತಾಲೂಕಿನಲ್ಲಿ, ಸಾಕಷ್ಟು ರೀತಿಯಲ್ಲಿ ಶಿರಾ ತಾಲೂಕಿನಲ್ಲಿ ಇರ್ತಕ್ಕಂಥ ಏನು ಕುಂಚಿಟಿಕೆ ಸಮುದಾಯ ಇದೆ,
ಆಲ್ಮೋಸ್ಟ್ ತುಮಕೂರಿನಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಕೂಡ ಪ್ರಬಲಿತವಾಗಿದ್ದೀರಿ, ಸಂಬಂಧಿಕರು ಇದ್ದಾರೆ. ಅದೇ ರೀತಿ ಬೇರೆ ಬೇರೆ ವರ್ಗದ ಜನ ಇದ್ದಾರೆ, ಅವ್ರನ್ನೆಲ್ಲ ಹಿಡ್ಕೊಳ್ಬೇಕು. ಬರೀ ನಮ್ಮ ತಾಲೂಕೆ ಒಂದೇ ನೋಡೋಕ್ಕಾಗೋದಿಲ್ಲ, ಏನಿಲ್ಲ, ಬೇರೆ ಬೇರೆ ತಾಲೂಕಿನಲ್ಲಿ ಮಾಡೋಣ. ಈ ದೃಷ್ಟಿಯಲ್ಲಿ ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ, ಏನೇ ಕೆಲಸ ಇದ್ರೂ ಕೂಡ ದಯಮಾಡಿ ನಾನು ರಿಟೈರ್ಡ್ ಆಗಿದ್ದೇನೆ ಅಂತೇಳಿ, ನನಗೆ ರಿಟೈರ್ಡ್ ಆಗಿದ್ದೀನಿ ಅಂತೇಳಿ ಏನು, ಯಾಕಂದ್ರೆ ನನಗೆ ಅವ್ರದ್ದೆಲ್ಲ ಬೆಂಬಲ ಇದೆ. ನಾನೇನು ಕೂಡ ಆ ರೀತಿಯಾಗಿ ತಗೊಂಡಿಲ್ಲ, ಏನಿಲ್ಲ, ನಾನು ರಿಟೈರ್ಡ್ ಆಗ್ತಿದ್ದೀನಿ ಅಂತ ಹೇಳಿ ಇದೇನೂ ಆಗಿಲ್ಲ. ನನಗಂತಹ ಮನಸ್ಥಿತಿಯನ್ನು ಬದಲಾವಣೆ ಆಗಿಲ್ಲ, ಏನಿಲ್ಲ. ನನಗೆ ಬೇಕು ಅಂದ್ರೆ ಡೆಲ್ಲಿಗೆ ಹೋಗ್ಬೋದು, ಬಟ್ ನಾನು ಡೆಲ್ಲಿಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ನಾನು ಇಲ್ಲ. ಮತ್ತು ಇಲ್ಲಿ ಹೋದ್ರೂ ಕೂಡ ಪಕ್ಷದ ಪರಿಸ್ಥಿತಿ ಕೂಡ ಅಷ್ಟೊಂದು ಉನ್ನತವ ಆಗಲ್ಲ. ಈ ದೃಷ್ಟಿಯಲ್ಲಿ ಇರ್ತೀನಿ. ಏನು ಇವತ್ತು ಬಂದು ನನಗೆ ತಮ್ಮ ಮನಸ್ಪೂರ್ವಕವಾಗಿ ಮತ್ತು ಇಷ್ಟು ಅಭಿಲಾಷೆಯಿಂದ ಬಂದು ನಾನು ನೋಡಿದ್ದೀರಿ, ನನ್ನನ್ನು ಗೌರವ ಮಾಡಿದ್ದೀರಿ, ತಮ್ಮೆಲ್ಲರೂ ಚಿರುಣಿಯಾಗಿದ್ದೀನಿ ಅಂತ ಹೇಳ್ತೀನಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲ ಶುಭ ಸಮಾರಂಭಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್, ಮದುವೆ, ನಾಮಕರಣ, ಶ್ರೀಮಂತನ, ರಾಜಕೀಯ ಸಭೆಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಹಿಂದೆ ಭೇಟಿ ನೀಡಿ. ಅಮರಾಪುರ ರಸ್ತೆ, ಕಲ್ಲುಕೋಟೆ, ಯಾದವ ಬಡಾವಣೆ, ಶಿರಾ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 7619112458.